ನಮಸ್ಕಾರ, ನಿಮ್ಮೆಲ್ರಿಗೂ ರಂಜು ಕಿಚನ್ 05 ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವ ರೆಸಿಪಿನ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಆದಂತಹ ಹಾಗೂ ಪ್ರತಿಯೊಬ್ಬರ ಮನೆಯಲ್ಲಿ ನಾವು ಡೈಲಿ ಮಾಡುವಂತಹ ರೆಸಿಪಿ ಇದು. ಏನಪ್ಪಾ ಅಂತಂದ್ರೆ ಜೋಳದ ರೊಟ್ಟಿ. ಸೊ ಅದನ್ನ ಹೇಗ್ ಮಾಡೋದು ಅಂತ ನೋಡೋಣ. ನನ್ಗಂತೂ ಜೋಳದ ರೊಟ್ಟಿ ಮಾಡಕ್ ಬರಲ್ಲ, ನಮ್ಮಮ್ಮ ಮಾಡ್ತಾರೆ. ಸೊ ಹೇಗ್ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವ್ರು ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸೊ ಬನ್ನಿ, ಇವಾಗ ತಡ ಮಾಡದೆ ಈ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಇವಾಗ ಫಸ್ಟ್ ನಮ್ಮಮ್ಮ ಹಿಟ್ಟನ್ನ ಸೋಸ್ಕೊಳ್ತಾ ಇದ್ದಾರೆ, ಜೋಳದ ಹಿಟ್ಟು. ಸೊ ನೋಡಿ, ನಾವು ನಾರ್ಮಲ್ ನೀರ್ನ ಇವಾಗ ಸೇರಿಸ್ಕೊಳ್ತಾ ಇದೀವಿ. ನಮ್ ಹಿಟ್ಟು ತುಂಬಾ ಅಂದ್ರೆ ತುಂಬಾ ಸಣ್ಣ ಬೀಸ್ಕೊಂಡಿದೀವಿ ನಾವು, ಅದ್ರಗೋಸ್ಕರ ನಾವು ನಾರ್ಮಲ್ ನೀರ್ನೇ ಹಾಕೊಳ್ತಾ ಇದೀವಿ. ಹಿಟ್ಟು ಏನಾದ್ರೂ ದಪ್ಪ ಬೀಸ್ಕೊಂಡ್ರೆ ಬಿಸಿನೀರ್ ಹಾಕೊಳ್ಬೇಕು. ಸೊ ನೋಡಿ, ನಮ್ಮಮ್ಮ ಸ್ವಲ್ಪ ಸ್ವಲ್ಪ ನೀರ್ನ ಸೇರಿಸ್ಕೊಂಡು ಹಿಟ್ಟನ್ನ ನಾದ್ಕೊಳ್ತಿದ್ದಾರೆ. ಈ ರೀತಿ ನಾದ್ಕೊಳ್ಳೋದ್ರಿಂದ ಹಿಟ್ಟು ತುಂಬಾ ಚೆನ್ನಾಗಿ ನಾದ್ಕೋಬಹುದು ನಾವು. ಸೊ ನೋಡಿ, ನಮ್ಮಮ್ಮ ಈ ಕ್ವಾಂಟಿಟಿಗೆ ಹಿಟ್ಟನ್ನ ನಾದ್ಕೊಂಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ನಾದ್ಕೊಂಡಿದ್ದಾರೆ. ನೋಡಿ, ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ನೋಡಿ, ನಾವು ರೊಟ್ಟಿಗೆ ನೀರ್ ಹಚ್ಚೋಗೋಸ್ಕರ ಅಂತ ಒಂದು ಬಟ್ಟೆನ ತಗೊಂಡಿದ್ವಿ. ಸೊ ನೋಡಿ, ಇವಾಗ ಒಂದ್ ರೊಟ್ಟಿಗೆ ಆಗಷ್ಟು ಹಿಟ್ಟನ್ನ ತಗೊಂಡಿದ್ದಾರೆ ನಮ್ಮಮ್ಮ. ಸೊ ಕೆಳಗಡೆ ಒಂದ್ ಸ್ವಲ್ಪ ಒಣ ಹಿಟ್ಟನ್ನ ಹಾಕೊಳ್ತಿದ್ದಾರೆ. ಸೊ ನೋಡಿ, ಫಸ್ಟ್ ನಮ್ಮಮ್ಮ ಕೈಯಲ್ಲೇನೆ ರೊಟ್ಟಿನ ಒಂದ್ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ತಾರೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ರೊಟ್ಟಿ ರೌಂಡ್ ಆಗಿ ಬರುತ್ತೆ ಹಾಗೂ ನಾವು ಒಂದ್ ಸ್ವಲ್ಪ ಈಸಿಯಾಗಿ ನಾವು ರೊಟ್ಟಿನ ಮಾಡ್ಕೋಬಹುದು. ಸೊ ನೋಡಿ, ಇವಾಗ ಕೆಳಗಡೆ ಒಂದ್ ಸ್ವಲ್ಪ ಹಿಟ್ಟನ್ನ ಹಾಕೊಂಡು ಇವಾಗ ನಮ್ಮಮ್ಮ ರೊಟ್ಟಿನ ತಟ್ತಾ ಇದ್ದಾರೆ. ಸೊ ನೋಡಿ, ಆ ಕಡೆ ಲೆಫ್ಟ್ ಹ್ಯಾಂಡ್ ಇಂದ ನಮ್ಮಮ್ಮ ರೌಂಡ್ ಆಗಿ ಮಾಡ್ತಾ ಇದ್ದಾರೆ ರೊಟ್ಟಿನ. ಈಸಿನೇ ಅನ್ಸುತ್ತೆ ನೋಡಕ್ಕೆ. ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಆದ್ರೆ ಆಯ್ತು, ರೊಟ್ಟಿನ ನಾವು ಈಸಿಯಾಗಿ ಮಾಡ್ಕೋಬಹುದು. ಸೊ ನೋಡಿ, ಇವಾಗ ಹಂಚನ್ನ ನಾವು ಆಲ್ರೆಡಿ ಕಾಯಿಸ್ಕೊಳಕ್ ಇಟ್ಕೊಂಡಿದ್ವಿ. ಹಂಚು ಕೂಡ ಚೆನ್ನಾಗಿ ಕಾದಿದೆ. ಇವಾಗ ನಮ್ಮಮ್ಮ ರೊಟ್ಟಿನ ಹಾಕೊಳ್ತಾರೆ. ಸೊ ನೋಡಿ, ಹಂಚು ತುಂಬಾ ಆಗಿದೆ ರೊಟ್ಟಿ. ಸೊ ನೋಡಿ, ಇವಾಗ ನಾವು ನೀರನ್ನ ಹಚ್ಕೊಳ್ತಾ ಇದೀವಿ ರೊಟ್ಟಿ ಮೇಲೆ. ಸೊ ನೋಡಿ, ಎಷ್ಟು ಸ್ಲೋ ಆಗಿ ಹಚ್ಕೊಳ್ತಾ ಇದ್ದಾರೆ. ಸೊ ನೋಡಿ, ಇವಾಗ ನಾವು ರೊಟ್ಟಿನ ಫ್ಲಿಪ್ ಮಾಡ್ಕೊಳ್ತಾ ಇದೀವಿ. ಒಂದ್ ಸೈಡ್ ಇಂದ ಆಲ್ರೆಡಿ ಚೆನ್ನಾಗಿದು ರೊಟ್ಟಿ ಬೆಂದಿದೆ. ಇವಾಗ ಇನ್ನೊಂದ್ ಸೈಡ್ ಕೂಡ ಅದೇ ರೀತಿ ಮಾಡ್ಕೊಳ್ತೀವಿ. ಸೊ ನೋಡಿ, ಇವಾಗ ಆ ರೊಟ್ಟಿನ ಕೂಡ ಚೆನ್ನಾಗಿ ಒತ್ಕೊಳ್ತಾ ಇದ್ದಾರೆ. ನೋಡಿ, ಇವಾಗ ರೊಟ್ಟಿ ಚೆನ್ನಾಗಿ ಬೆಂದಿದೆ. ಒಂದ್ ರೊಟ್ಟಿನ ನಮ್ಮಮ್ಮ ಆಲ್ರೆಡಿ ಮಾಡ್ಕೊಂಡಾಯ್ತು. ಇವಾಗ ನೋಡಿ, ಸೇಮ್ ಮತ್ತೆ ಅದೇ ರೀತಿನೇ ನಾವು ರೊಟ್ಟಿನ ಹಂಚ ಮೇಲೆ ಹಾಕೊಳ್ತಾ ಇದೀವಿ. ನಮ್ಮಮ್ಮ ಕೈ ಸಹಾಯದಿಂದನೇ ಮಾಡ್ತಾರೆ. ಏನಕ್ಕಂತಂದ್ರೆ ನಮ್ಮಮ್ಮಗೆ ಅಭ್ಯಾಸ ಇದೆ. ಬಟ್ ನಿಮ್ಗೆ ಏನಾದ್ರೂ ಬಿಸಿ ಅನ್ಸುತ್ತೆ ಅಂತಂದ್ರೆ ನೀವು ಒಂದ್ ಬಟ್ಟಿ ಸಹಾಯದಿಂದ ಕೂಡ ಈ ರೀತಿ ಒತ್ಕೊಳ್ಬಹುದು. ಸೊ ಆಯ್ತು ನೋಡಿ, ಇವಾಗ ಇದೇ ರೀತಿ ನಮ್ಮಮ್ಮ ಉಳಿದೆಲ್ಲ ರೊಟ್ಟಿಗಳನ್ನ ಕೂಡ ರೆಡಿ ಮಾಡ್ಕೊಳ್ತಾರೆ. ನೋಡಿ, ಫೈನಲಿ ಎಲ್ಲ ರೊಟ್ಟಿನ ನಮ್ಮಮ್ಮ ಮಾಡ್ಕೊಂಡಾಯ್ತು. ನೋಡಿ, ನಮ್ಮಮ್ಮ ಎಷ್ಟು ಸಾಫ್ಟ್ ಆಗಿ ಮಾಡ್ಕೊಂಡಿದ್ದಾರೆ ನೋಡಿ ರೊಟ್ಟಿನ. ನಮ್ಮಮ್ಮ ತೋರಿಸಿರೋ ಮೆಥಡ್ ಅಲ್ಲಿ ನೀವು ರೊಟ್ಟಿನ ಮಾಡ್ಕೊಂಡ್ರೆ ತುಂಬಾ ಈಸಿಯಾಗಿ ಹಾಗೂ ತುಂಬಾ ಸಾಫ್ಟ್ ಆಗಿರುವಂತಹ ರೊಟ್ಟಿನ ಮಾಡ್ಕೋಬಹುದು. ನೋಡಿ, ನಾನು ಒಂದ್ ರೊಟ್ಟಿನ ತಗೊಳ್ತಾ ಇದ್ದೀನಿ. ಸೊ ಫೈನಲಿ ಜೋಳದ ರೊಟ್ಟಿ ರೆಡಿ ಆಗಿದೆ. ನೋಡಿದ್ರಲ್ಲ, ನಾವು ಜೋಳದ ರೊಟ್ಟಿನ ಎಷ್ಟು ಈಸಿಯಾಗಿ ಮಾಡಬಹುದು ಅಂತ. ಆದ್ರೆ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಬೇಕು ಅಷ್ಟೇ. ಬಟ್ ನಾವು ಈಸಿಯಾಗಿನೇ ಜೋಳದ ರೊಟ್ಟಿನ ಮಾಡ್ಕೋಬಹುದು. ಸೊ ಬನ್ನಿ, ಇವಾಗ ನಾವು ಫಸ್ಟ್ ತಿನ್ನೋಣ. ಸೊ ನೋಡಿ, ಎಷ್ಟು ಸಾಫ್ಟ್ ಆಗಿದೆ ರೊಟ್ಟಿ. ಜೋಳದ ರೊಟ್ಟಿ ಅಂತೂ ತುಂಬಾ ಚೆನ್ನಾಗಿವೆ. ಐ ಹೋಪ್ ನಿಮ್ಗೂ ಇಷ್ಟ ಆಗುತ್ತೆ. ಹಾಗೂ ನೀವು ಕೂಡ ಒಮ್ಮೆ ಜೋಳದ ರೊಟ್ಟಿ ಮಾಡ್ಕೊಡ್ತೀನಿ, ಅದನ್ನ ಟ್ರೈ ಮಾಡಿ. ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಇದು. ಸೊ ಈ ರೆಸಿಪಿ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಬೆಲ್ ಐಕಾನ್ ಟ್ಯಾಪ್ ಮಾಡ್ಕೊಂಡು. ಥ್ಯಾಂಕ್ಸ್ ಫಾರ್ ವಾಚಿಂಗ್.